30 ನಿಮಿಷ ಆ ಒಂದು ವಿಡಿಯೋದಲ್ಲಿ ದರ್ಶನ್ ಅವ್ರು ಕಂಡಿದ್ದಾರೆ. ತೌಡು ಬೀಕನ ಹೊರಗೆ ಬಂದಿದ್ದಾವೆ ಅಂತ ತಿಳ್ಕೊಡ್ರಿ. ಅಷ್ಟು ವಿಕೃತವಾಗಿ ಹಿಂಸೆಯಿಂದ ಕೊಲೆ ಆದಂಥ ಪ್ರಕರಣ ಅದು. ಅವ್ನು ಮೆಸೇಜ್ ಬಿಟ್ಟಿದ್ದ ಅವ್ನು ಹೆಂತ್ಕೊಂಡ್ರೆ ಗೊತ್ತಿರ್ತೈತೇನ್ರಿ? ಈಗ ತಳಿ ದರ್ಶನ್ ಹೊರಗಡೆ ಹೋಗಿ ಇಷ್ಟೆಲ್ಲ ರಾಮಾಯಣ ಮಾಡಿದ್ನಲ್ಲ, ಅವ್ನು ಹೆಂತ್ಕೊಂಡ್ರೆ ಗೊತ್ತಿತ್ತೇನ್ರಿ? ಇವೆಲ್ಲ ವಿಚಾರ ಮಾಡ್ಬೇಕಾಗೈತಿ ನಾವು. ಆಕಿಗೋಸ್ಕರ ಈ ಕೊಲೆ ಕೇಸು ಹೊತ್ಕೊಂಡನ. ಆ ಕೊಲೆಗೆ ಇಬ್ರು ಸಮಾನತೆಯಲ್ಲೇ ಶಿಕ್ಷೆ ಹಂಚ್ಕೋಬೇಕು. ಅವ್ರು ಲೈಫ್ ಸೆಂಟೆನ್ಸ್ ಆಗ್ತೈತಿ ದರ್ಶನ್ಗೆ. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ನೋಡಿ, ದರ್ಶನ್ ಅವರ ಪ್ರಕರಣದ ಬಗ್ಗೆ ನಾನು ತಿಳ್ಕೊಂಡಷ್ಟು, ಯಾಕಂದರೆ ಮಾಧ್ಯಮಗಳಲ್ಲಿ ಮತ್ತು ಇವತ್ತು ಆ ಆರೋಪಿಗಳ ಒಂದು ಹೇಳಿಕೆಯನ್ನು, ಪೊಲೀಸ್ನವರ ಒಂದು ತನಿಖೆಯನ್ನು ಸ್ವಲ್ಪ ಮಟ್ಟಿಗೆ ನಾನು ತಿಳ್ಕೊಂಡಂಥ ಬಸ್ಸೇ ಇದ್ದೇನೆ. ಬಟ್ ಈ ಪ್ರಕರಣದಲ್ಲಿ, ದರ್ಶನ್ ಅವರ ಪ್ರಕರಣದಲ್ಲಿ ಆಧಾರಗಳು ತುಂಬ ತುಳುಕ್ತಾ ಇದ್ದವು. ಬಟ್ ಸಾಕ್ಷಿ ಬೇಕಾದ್ರೆ ಕೊಂಡ್ಕೋಬೋದು ದರ್ಶನ್ ಅವರು, ಆದರೆ ಆಧಾರಗಳು ಕೊಂಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಒಬ್ಬ ಮೇರು ನಟ ಆಗಿ ಇಡೀ ಕರ್ನಾಟಕ ಫ್ಯಾನ್ ಅಭಿಮಾನಿಗಳನ್ನ ಹೊಂದಿದಂಥ ಒಬ್ಬ ದರ್ಶನ್ ನಾ ಮಾಡಿದ್ದು ತಪ್ಪು ಅನ್ನೋದು ಕಾನೂನು ಮುಂದ್ಗಡೆ ಒಪ್ಪಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಬಟ್ ನಾನು ಮಾಡೇ ಇಲ್ಲ, ನನ್ನ ಗಂಡ ಮಾಡೇ ಇಲ್ಲ, ಆ ಚಾಮುಂಡೇಶ್ವರಿ ನೋಡ್ಕೊಳ್ಳಿ, ಯಾರು ನನ್ನ ಗಂಡನ ಮೇಲೆ ಆರೋಪ ಹೊರಿಸ್ತಾರ ಅವ್ರಿಗೆ ಚಾಮುಂಡೇಶ್ವರಿ ನೋಡ್ಕೊತಾಳ, ಇಂಥವೆಲ್ಲ ಹೇಳಿಕೆ ಕೊಡೋದು ಅವ್ರ ಹೆಂಡತಿಯವರಿಗೂ ಅದು ತಪ್ಪು. ಯಾಕಂದ್ರೆ ಹಿಂದೆ 307 ಕೇಸ್ ಆದಾಗ ಅವ್ರ ಹೆಂಡತಿನ ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. 307 ಕೇಸ್ ಆಗಿತ್ತು. ಮಗನಿಗೆಲ್ಲ ಬಂದೂಕ ತೋರಿಸಿ ಎದುರಿಸ್ತಿದ್ರು. ಇವತ್ತು ಅವ್ರ ಕೈಯಲ್ಲಿ ಎಲ್ಲ ಇದು ಅಧಿಕಾರ ಐತಿ. ಈ ಕೇಸ್ನ ಹೆಂಗೆ ಬೇಕಾದಂಗೆ ಮುಚ್ಚಾಕಂತ ವ್ಯವಸ್ಥೆ ಐತೆ ಅಂತ ತಿಳ್ಕೊಂಡು ಅವರು ಈ ರೀತಿ ಆಟ ಆಡ್ತಾ ಇದ್ದಾರೆ. ಆದರೆ ಇದು ಅಂತಿಂತ ಇನ್ವೆಸ್ಟಿಗೇಷನ್ ಅಲ್ಲ. ಇದರಲ್ಲಿ ಎಲ್ಲರೂ ಸೇರಿಕೊಂಡು ಇದು ಒಂದು ಪ್ರಕರಣದಲ್ಲಿ ಆ ದರ್ಶನನ್ನು ನೋಡೇ ಹಿಂಗೆ ಮಾಡಿದಾರ ಅಂತಂದು ಕೆಲವೊಂದು ಅಭಿಮಾನಿಗಳು ಹೇಳ್ಕೊತಾರೆ. ಅದು ತಪ್ಪು. ಅವ್ರಿಗೆ ಕೈದಿ ನಂಬರ್, ವಿಚಾರಣಾ ಬಂದಿ ನಂಬರ್ ಕೊಟ್ಟಿದ್ದಾರೆ, ಕೈದಿ ನಂಬರ್ ಕೊಟ್ಟಿಲ್ಲ. ಅವ್ರಿಗೆ ವಿಚಾರಣಾ ದಿನ ಕೈದಿ ನಂಬರ್ ಕೊಟ್ಟಿದ್ದಾರೆ. ಕೈದಿ ನಂಬರ್ ಅಂದರೆ ಅದು ಬೇರೆ. SI ಮತ್ತು RI ಅಂತ ಇರ್ತೈತಿ. RI ಇದ್ದವನ ಶಿಕ್ಷೆ ಬಂದಿ ಅಕ್ಕನ, SI ಇದ್ದವನ 100 ಇರ್ತಾನೆ. ಇಂಥ ಒಂದು ವ್ಯವಸ್ಥೆಯಲ್ಲಿದ್ದಾಗ ಇವತ್ತು ದರ್ಶನ್ ಅವರು ಅವ್ರ ಅಭಿಮಾನಿಗಳು ಇವತ್ತು ಏನೋ ಒಂದು 5 ನಿಮಿಷದ ಸಿಟ್ಟಿನಾಗ ಈ ರೀತಿ ಆಗಿ ಹೋತು. ಹಾಗೆ ಒಂದು 2 ಹೊಡೆತ ಹೊಡೆದು ಅವ್ನ ಮನೆಗೆ ಕಳಿಸ್ಬಿಟ್ಟಿದ್ರೆ ಆಗಿ ಹೋಗಿತ್ತು. ಆದರೆ 30 ನಿಮಿಷ ಆ ಒಂದು ವಿಡಿಯೋದಲ್ಲಿ ದರ್ಶನ್ ಅವ್ರು ಕಂಡಿದ್ದಾರೆ ಅಂತಂದು ಎಲ್ಲ ಪ್ರತ್ಯಕ್ಷ ಒಂದು ವಿಡಿಯೋ. ಯಾಕಂದರೆ ಇಂಥ ವಿಚಾರಗಳನ್ನ 164 ಸ್ಟೇಟ್ಮೆಂಟ್ ಪಡಿಬೇಕಾದ್ರೆ ನ್ಯಾಯಾಧೀಶರು ಈ ಪ್ರಕರಣನ ಗುಪ್ತವಾಗಿ ತೊಗೊಂಡೋಗಿ ನ್ಯಾಯಾಧೀಶರ ಮುಂದೆ ಮತ್ತು ಅಲ್ಲಿ ಸಂಬಂಧಪಟ್ಟಂಥ ಅವ್ರ ಮುಂದ್ಗಡೆ ಇಟ್ಟು ಆ ವಿಡಿಯೋ ನೋಡಿದ್ದಾರೆ. ಕೆಲವೊಂದು ಸೂಕ್ಷ್ಮವಾದಂಥ ವಿಡಿಯೋಗಳನ್ನ ಹೊರಗೆ ಚೆಲ್ಲಿದ್ದಾರೆ. ಆದರೆ ರಿಯಲ್ ವಿಡಿಯೋಗಳು ನ್ಯಾಯಾಲಯದಲ್ಲಿನೇ ಇದೆ. ಅದಕ್ಕೆ ಅವ್ರು 164 ಸ್ಟೇಟ್ಮೆಂಟ್ ತೊಗೊಂಡಿದ್ದು ಸತ್ಯ. ಅದು 164 ಸ್ಟೇಟ್ಮೆಂಟ್ ಪ್ರಕಾರ ಅವ್ರಿಗೆ ತೀರ್ಪು ಆಗಬೇಕನ್ನೋದು ನನ್ನ ಸತ್ಯ. ಯಾಕಂತಂದರೆ ಇವತ್ತು ದರ್ಶನ್ ಅವರು ಬುದ್ಧಿವಂತರಿದ್ದಾರೆ. ಇವತ್ತು ಅಭಿಮಾನಿಗಳಿಂದ ನಾನು ಹೊರಗೆ ಬರ್ತೀನಿ, ಈ ಮಾಡಿದ ಆರೋಪದಿಂದ ನಾನು ಸುಳ್ಳು ಅಂತಂದು ಸಾಬೀತುಪಡಿಸಿ ಬರ್ತೀನಿ ಅನ್ನೋ ಧೈರ್ಯದಿಂದ ಅದರಲ್ಲ, ಅದನ್ನು ಬಿಟ್ಬಿಡ್ಬೇಕು. ಅವರು ಬಿಟ್ಬಿಡ್ಬೇಕು. ಯಾಕಂತಂದರೆ ಈ ಸುಳ್ಳನ್ನು ಸತ್ಯ ಮಾಡೋಕ್ಕೆ ಹೋದು ಸತ್ಯನ ಸುಳ್ಳು ಮಾಡೋದು ಅದು ಈ ಪ್ರಕರಣದಲ್ಲಿ ಬಿಡಬೇಕು. ಅವ್ರು ಹೇಳಬೇಕು, ನೋಡಿ ನಾನು 5 ನಿಮಿಷದ ಸಿಟ್ಟಿಗೋಸ್ಕರ ಆಕಿ ಒಂದು ತೋರಿಸಿದಕ್ಕೋಸ್ಕರ ಆಕ್ರೋಶ ಬಂದು ಅವ್ನು ಕರೆಸಿದ್ಯಾ, ಕರೆಸಿ ಅವ್ನು ಕೊಲೆ ಮಾಡಬೇಡ್ರಿಪ್ಪ, ಹಂಗೆ ನಾ ಕೊಡ್ದು ಬುದ್ಧಿ ಹೇಳಿ ಕಳಿಸ್ರಿ ಅಂತಂದು ಹೇಳ್ಬೋದಾಗಿತ್ತು. ಅಲ್ಲ, ಬಟ್ ಈ ದರ್ಶನ್ ಕೇಸಲ್ಲಿ ಹೊಡೆಯೋದು ಕೂಡ ಅಪರಾಧನೇ ಅಲ್ಲ? ಅಪರಾಧ. ನಾನು ಏನಂತೀನಿ ರೀ, ಈಗ ನೋಡ್ರಿ, ಸಂಬಂಧ ಇದ್ದರೆ ಅದ್ರಲ್ಲಿ ಏನಾದ್ರೂ ಹುಳುಕು ಪಳಕು ಕಂಡು ಹಿಡಿಬೋದು. ಬಟ್ ಅವನು ಬೇರೆ ಅದವನು, ಚಿತ್ರದುರ್ಗದವನು, ಒಂದು ಜಿಲ್ಲಾದವನು. ಅಲ್ಲಿಂದ ಬೇರೆದವರು ಅವರು ಅಭಿಮಾನಿಗಳನ್ನ ಕರೆಸಿ ಅವನ್ನ ತೊಗೊಂಬಂದು ಇಂಥ ಒಂದು ತನಗೆ ಸಂಬಂಧಪಟ್ಟಂಥ ಒಂದು ಜಾಗದಲ್ಲಿ ಕರ್ಕೊಂಡೋಗಿ ವಿಡಿಯೋ ಮಾಡಿ ಹಲ್ಲೆ ಮಾಡಿ ಆಮೇಲೆ ಅವರು ಹೋದ್ವಿ ನಾವು, ಆಮೇಲೆ ಇವ್ರು ಹೊಡೆದು ಕೊಂದ್ರು ಅಂತಂದು ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳದವು. ಒಟ್ಟು ಅವ್ರ ಅಭಿಮಾನಿಗಳು ಅದಾರ ಅದ್ರಾಗ, ಅವ್ರಿಗೆ ಗೆಳತಿನ ಅದಾಳ ಅದ್ರಾಗ, ಅವನು ಅದಾನ ಅಂದ್ರೆ ಹೆಂಗೆ ಪಾರಾಗಕ್ಕೆ ಚಾನ್ಸ್ ಐತಿ ಹೇಳಿ? ಮೇನ್ ಆರೋಪಿ ಇವನೇ. ಮತ್ತು A1 ಇದ್ದವ್ರನ್ನ A2 ಚೇಂಜ್ ಮಾಡಿದ್ರು. ಯಾಕಂದ್ರೆ ಕತೆ ಹುಟ್ಟಿದ್ದಕ್ಕಿಯಿಂದ. ಕತೆ ಹುಟ್ಟಿದ್ದಕ್ಕಿಯಿಂದ ಯಾರೇ ಪವಿತ್ರ ಗೌಡನಿಂದ. ಅದಕ್ಕೆ ಉಪ್ಪು ಖಾರ ಹಾಕಿದವನು ದರ್ಶನ್. ಯಾಕಂದ್ರೆ ಫಿಲ್ಮ್ನಲ್ಲಿ ಹೆಂಗೆ ಫೈಟ್ ಆಡ್ತಾನೆ ಹಂಗೆ ಆ ವ್ಯಕ್ತಿ ಮೇಲೆ ಫೈಟ್ ಆಡಾಡಿ
ನೋಡ್ರಿ ಆ ಕೊಲೆನ ನೋಡಿದ್ರೆ ತೌಡು ಬೀಕನ ಹೊರಗೆ ಬಂದಿದ್ದಾವೆ ಅಂತ ತಿಳ್ಕೊಡ್ರಿ. ಅಷ್ಟು ವಿಕೃತವಾಗಿ ಹಿಂಸೆಯಿಂದ ಕೊಲೆ ಆದಂಥ ಪ್ರಕರಣ ಅದು. ಹಿಂಸೆ, ಒಬ್ಬನು ಸಾವು ಹೊಡೆದು ಸಾಯಿಸ್ತಾರಲ್ಲ, ಹಿಂಸೆ ಕೊಟ್ಟು ಸಾಯಿಸಿದಾರ ಅವನ್ನ. ಮತ್ತು ಅಂತ ಹೆಂಡ್ತಿ ನೋಡಿದ್ರೆ 5 ತಿಂಗಳು ಗರ್ಭಿಣಿ ಅದಾಳ, ಮತ್ತು ಆಕೆಗೆ ಪರಿಹಾರ ಯಾರು ಕೊಡಬೇಕು? ಪರಿಹಾರ ಕೊಡ್ಬೇಕು, ಗಂಡನ ನೆಟ್ಟಿಗೆ ಈಗ ಎಲ್ಲರೂ ಕೇಳ್ತಿರೋದು. ನಾನೇನಂತೇನೆ ರೀ, ನಾನು ಕಳ್ಳ ಹೆಂಡತಿ ಹೆಂಡ್ರ ಇರ್ತಾರಿಲ್ಲ, ಕಳ್ಳರಿಗೆ ಕೊಲೆಗಾರಿಗೆ ಹೆಂಡ್ರಿ ಇರ್ತಾರಿಲ್ಲ. ಅವ್ರಿಗೆ ಹೆಂಡ್ರ ಅಂತಲ್ಲ ಅದ್ರ ಚೆನ್ನಾಗಿರ್ತಾರಿಲ್ಲ, ಹೆಂಡ್ರ ಹತ್ರ ಚೆನ್ನಾಗಿರ್ತಾರಲ್ಲ. ಅವ್ನು ಮೆಸೇಜ್ ಬಿಟ್ಟಿದ್ದ ಅವ್ನು ಹೆಂಡ್ತಿಗೆ ಹೆಂಡ್ರ ಗೊತ್ತಿರ್ತೈತೇನ್ರಿ? ಈಗ ದರ್ಶನ್ ಹೊರಗಡೆ ಹೋಗಿ ಇಷ್ಟೆಲ್ಲ ರಾಮಾಯಣ ಮಾಡಿದ್ನಲ್ಲ, ಅವ್ನು ಹೆಂಡ್ತಿಗೆ ಹೆಂಡ್ರ ಗೊತ್ತಿತ್ತೇನ್ರಿ? ಇವೆಲ್ಲ ವಿಚಾರ ಮಾಡ್ಬೇಕಾಕೈತಿ ನಾವು. ಅದಕ್ಕೆ ಅವನು ಆಕಿಗೋಸ್ಕರ ಈ ಕೊಲೆ ಕೇಸು ಹೊತ್ಕೊಂಡನ. ಆ ಕೊಲೆಗೆ ಇಬ್ಬರು ಸಮಾನತೆಯಲ್ಲೇ ಶಿಕ್ಷೆ ಹಂಚ್ಕೋಬೇಕು ಅವರು. ಶಿಕ್ಷೆ ಹೌದು, ಲೈಫ್ ಸೆಂಟೆನ್ಸ್ ಆಗ್ತೈತಿ ದರ್ಶನ್ಗೆ. ಯಾಕಂದ್ರೆ ನನ್ನ ಕೈಯಾಗ ಕೊಡ್ರಿ, ನಾನು ವಾದ ಮಾಡಿ ಅವನಿಗೆ ಶಿಕ್ಷೆ ಕೊಡಿಸ್ತೀನಿ. ಯಾಕಂದ್ರೆ ಈ ಇನ್ವೆಸ್ಟಿಗೇಷನ್ ನಾನು ಮೆಚ್ಚಿದ್ದೀನಿ. ಯಾವುದೇ ದರ್ಶನ್ ಇನ್ವೆಸ್ಟಿಗೇಷನ್ ಏನು ಮಾಡಿರಲ್ಲ, ಇದರಲ್ಲೇ ಅವ್ನು ಪಾರಾಗಕ್ಕಾಗಂಗಿಲ್ಲ, ಕೇಸ್ ಗೆಲ್ಲಕ್ಕಾಗೋದಿಲ್ಲ, ಶಿಕ್ಷೆ ಆಗಲೇಬೇಕು. ಯಾರನ್ನ ಒಳ್ಳೆ ವಕೀಲರಿದ್ರೆ ಗೆದ್ಬಿಡ್ತಾರೆ. ಯಾವ ವಕೀಲರು ಅಲ್ರಿ, ಅವ್ರಿಗೆ ಏನು ವಕೀಲರು ಏನು ಕ್ರಿಮಿನಲ್ ವಕೀಲರು ಅಂದ್ರೆ ಏನು ಸತ್ಯನ ಸುಳ್ಳು ಮಾಡೋಕ್ಕಾಗತ್ತೇನ? ದುಡ್ಡು ಕೊಟ್ಟು ಕಂಟ್ರೋಲ್ ಮಾಡಿ ಸಾಕ್ಷಿದಾರನ ಕಂಟ್ರೋಲ್ ಮಾಡ್ಕೊ ಅಂತಾರೆ ಇವರ ವಕೀಲರೇ ಹೇಳ್ತಾರೆ. ಈಗ ಒಂದು ಮರ್ಡರ್ ಕೇಸ್ ಹಿಡಿದಿರ್ತಾನೆ ಲಾಯರ್, ನೀವು ಹಿಡಿದಿರ್ತೀರಿ, ನಾ 8 ದಿನದಾಗ ಬಿಡಿಸ್ಬಿಡ್ತೇನೆ ನಿನಗೆ ಅಂದ್ಬಿಡ್ತಾನೆ. ನಾವು ಖುಷಿಯಿಂದ ಕೊಟ್ಬಿಡ್ತಾನೆ ದುಡ್ಡು. ಹಂಗೆ ಕೊಟ್ಕೊಂತ ಖಾಲಿ ಆಗ್ತಾ ಇರ್ತಾನೆ. ಸರ್ ಎಂತಕೊಳ್ಳಂತ ತಾಳಿನಿ ಇಟ್ಟು ಕೊಟ್ಟಿದ್ದೀನಿ ಸರ್, ಏನಿಲ್ಲ ಸರ್ ಮನ್ಯಾಗ. ಹೀಗೆಲ್ಲ ಇಟ್ಟಾಗ ಕೊನೆಗೆ ಅದು ಟ್ರಯಲ್ ಫಿಕ್ಸಿಗೆ ಬರ್ತೈತಿ, ಸಾಕ್ಷಿ ಚಲವಾಣಿಗೆ ಬರ್ತೈತಿ. ಇನ್ನೊಂದು ತಿಂಗಳ ಟ್ರಯಲ್ ಫಿಕ್ಸ್ ಆಗೈತೆ ನೋಡಿ ಅಂದಾಗ ಈ ವಕೀಲ್ ಬಂದು ಆರೋಪಿ ಮುಂದುಗಡೆ ಬಂದು ಹೇಳ್ತಾನೆ, ನೋಡಪ್ಪ ಸಾಕ್ಷಿಗಳ್ನ ಕವರ್ ಮಾಡಿಕೊಡ್ರಿ. ಕವರ್ ಅಂದ್ರೇನು? ಸಾಕ್ಷಿಗಳಿಗೆ ನಿಮ್ಗೆ ಬೇಕಾದಂಥ ಸಾಕ್ಷಿ ದುಡ್ಡು ಕೊಟ್ಟು ಹೇಳಿಸ್ದಂಗೆ. ಈಗ 10,000 ಕೊಡ್ತೀನಿ ಅಂದ್ರೆ ಸುಳ್ಳನ್ನು ಸತ್ಯ ಮಾಡ್ತಾರೆ, ಸತ್ಯನ ಸುಳ್ಳು ಮಾಡ್ತಾರೆ. ಈಗ ಒಂದು ಪ್ರಕರಣ, ಒಂದು TV ಫಸ್ಟಿಗೆ ನಾ ಕಳ್ತನ ಮಾಡಿದೆ ಹರಿಯಾಣದಾಗ. TV ತೊಗೊಂಬಂದಿಟ್ಟು ವಿಶಾರ್ ಅಂದರೆ 25,000 ರೂಪಾಯಿ ಅವಾಗ. ವಿಶಾರ್ ವಿತ್ TV. ಅದನ್ನು ನಾನು ಕೊಟ್ಟೂರಿನಿಂದ ಕಳ್ತನ ಮಾಡ್ಕೊಂಬಂದಿದ್ದೆ. ಕೊಟ್ಟೂರು ಹತ್ರ ಒಂದು ಊರಿಂದ ಅದು ಕಳ್ತನ ಮಾಡ್ಕೊಂಬಂದು ಸ್ಟೇಷನ್ನಾಗ ಸಿಕ್ಬಿಟ್ಟಿತ್ತು. ಅದಕ್ಕೆ ಆಧಾರ ಯಾರು ಇದ್ದಿದ್ದಿಲ್ಲ. ಆ ಸ್ಟೇಷನ್ನಾಗ ಕಸ ಹೊಡಿತಾನೆ ನೋಡು, ಅವು ನಂದು ಅಂತ ಹೇಳಿಬಿಡ್ಲೆ, ನಿನ್ನ ಕೋರ್ಟ್ನಾಗ ನಿನಗೆ ಕೊಟ್ಬಿಡ್ತಾರಂತ ಅವನಂತಲ್ಲಿ 5,000 ರೂಪಾಯಿ ಇಸ್ಕೊಂಬಿಟ್ರೆ ಇವರು. ಅದು ಒಂದು ಕೇಸ್ ಬರೆದ್ಬಿಟ್ರ. ಅದು ಹೆಂಗೆ ಬರ್ದಾರಂದ್ರೆ, ಕಳ್ತನ ಆದಾಗ ಕಂಪ್ಲೇಂಟ್ ಕೊಟ್ಟಿಲ್ಲಮ್ಮ, ಕಳ್ತನ ಆದ ದಿವ್ಸ ಕಂಪ್ಲೇಂಟ್ ಕೊಟ್ಟಿಲ್ಲ. 1.5 ವರ್ಷ ಆದ ನಂತರ ಕಳ್ಳ ಹರಿಯಾಣದಾಗ ಸಿಕ್ಕಾಕೊಂಡಾಗ ಪೊಲೀಸ್ನವ್ರು ರಿಕವರಿ ಮಾಡಿದ್ದು ಪ್ರಾಪರ್ಟಿ ಒಳಗಡೆ ಇವನು ನೋಡಕ್ಕೆ ಬಂದ, ನಂದು ಹರಿಯಾಣದಾಗ ಕಳ್ತನ ಆಗಿದ್ದು ಕಳ್ಳ ಸಿಕ್ಕಾನಂದಿಂದ ನೋಡಕ್ಕೆ ಬಂದೀನಿ, ಅಲ್ಲಿ ನನ್ನ TV ಇತ್ರಿ, ವಿಷಾರ್ ಇತ್ರಿ, ನಂದರಿ ಅದು ಅಂದವ. ಅವಾಗ ಏನು ನಾನು ಹಿಂದೆ ಜಡ್ಜಿನ ಮನೆ ಕಳ್ತನ ಮಾಡಿದ್ನಲ್ಲ, ವೆಂಕಟೇಶ್ ಅಂತ ನ್ಯಾಯಾಧೀಶರು, ಅವ್ರು ಎಲ್ಲಿದ್ದರು? ಹರಿಯಾಣಕ್ಕೆ ಬಂದಿದ್ದರು ಅವರು. ಏನೋ ಬಸ್ಸನ್ನ ಎಲ್ಲಿರ್ತೀನಿ ಎಲ್ಲಿ ಬರ್ತೀವಲ್ಲೋ, ನನ್ನ ಮನೇನು ಕಳ್ತನ ಮಾಡಿದ್ವಿ, ಮತ್ತು ಇಲ್ಲಿ ಬಂದೀವಲ್ಲೋ ಬಸ್ಸ ಅಂತಂದ್ರೆ. ಅವಾಗ ಅವರೇ 17 ಕೇಸ್ ಬಿಟ್ರಿ, ನಂದು 17 ಕೇಸ್ ಅವರೇ ಬಿಟ್ಟಿದ್ದಾರೆ. ಯಾರು ಮನೆಗೆ ಕದ್ದಿದ್ದೆ ಅದೇ ನ್ಯಾಯಾಧೀಶರೇ ಬಿಟ್ಟಿದ್ದಾರೆ ನಂದು 17 ಕೇಸ್. ಹಂಗೆ ಅವನು ಏನಂದ್ರೆ ಕೋರ್ಟ್ನಾಗ ಬಂದ, ಏನಪ್ಪ ಇದು ಪ್ರಾಪರ್ಟಿ ತಂದು ಇಟ್ರು, ಇದು ಯಾರ್ದು? ಇಲ್ರಿ ನಂದರಿ, ಇದು TV ವಿಷಾರ, ನಾನು ಕೆಲಸಕ್ಕಂತ ಹೋಗಿದ್ದೆ, ಮನೆ ಬೀಗ ಹಾಕಿ ಬೀಗ ಹೊಡೆದು TV ವಿಷಾರ ತೊಗೊಂಡು ಹೋಗಿದ್ದಾರೆ. ಮತ್ತು ಕಂಪ್ಲೇಂಟ್ ಕೊಟ್ಟೇನು? ಕಂಪ್ಲೇಂಟ್ ಕೊಟ್ಟಿಲ್ಲರಿ, ನನಗೆ ಯಾವುದೋ ಕೆಲಸದ ಮೇಲೆ ಹೋಗ್ಬಿಟ್ಟೆ, ನಾನು ಹೆಂಡ್ತಿನೂ ಊರಾಗಿದ್ದಿದ್ದಿಲ್ಲ, ಅದಕ್ಕೆ ನಾನು ಕಂಪ್ಲೇಂಟ್ ಕೊಡೋಕೆ ಆಗಲಿಲ್ಲ ರೀ, ಹಾಗೆ ಬಿಟ್ಬಿಟ್ಟಿದ್ದೆ. 1.5 ವರ್ಷ ಆದ ನಂತರ ಕಳ್ಳ ಸಿಕ್ಕಾನ ಅನ್ನೋದು ಪೇಪರ್ನೇ ನೋಡಿದೆ. ಅವಾಗ ಸ್ಟೇಷನ್ಗೆ ಬಂದು ನೋಡಿದ್ರೆ ನನ್ನ TV ವಿಷಾರ ಇತ್ರಿ ಅಂದಿವ. ಅವಾಗ ಜಡ್ಜ್ ಕೇಳಿದ, ವಿಷಾರ ಇತ್ರಿ, ಇದು ನಂದರಿ, ಇದು ಪ್ರಾಪರ್ಟಿ ಅಂದಾಗ ಬಿಲ್ಲು ಇಲ್ರಿ, ಗಿಫ್ಟ್ ಕೊಟ್ಟಿದ್ರಿ ಇದು. ನೋಡವನು ಎಷ್ಟು ಚಾನೆ ಅದನ್ನ ಸ್ಟೇಷನ್ನಾಗ ಕಸ ಹೊಡೆಯವನು. ಕಸ ಹೊಡೆಯವನು ಗಿಫ್ಟ್ ಕೊಟ್ಟಿದ್ರಿ ಇದು ಅಂತ ಹೇಳಿದವ. ಸರಿ, ಮತ್ತು ನೀ ಕ್ರಾಸ್ ಮಾಡಪ್ಪ ಬಸ್ಸ ಅಂದರು ನನಗೆ. APP ಕ್ರಾಸ್ ಮಾಡಿದೆ, ನಾ ಬಂದೆ. ಏನಪ್ಪ ವಿಷಾರ TV ಯಾವ ಅಂಗಡಿಯಾಗ ಖರೀದಿ ಮಾಡಿದ್ದು ಅಂತ ಕೇಳಿದೆ. ಇಲ್ರಿ ಗಿಫ್ಟ್ ಕೊಟ್ಟಿದ್ದು. ಯಾರು ಕೊಟ್ಟಿದ್ದು? ಗಿಫ್ಟ್ ಕೊಟ್ರ ಅಂತಂದ್ರೆ ಕತ್ಕೊಂಡ್ಬಂದು ಕೊಡ್ತಾರೆ ನೀನು ಗಿಫ್ಟ್? ಅವನು ಖರೀದಿ ಮಾಡಿ ತಂದು ಕೊಡ್ಬೇಕಲ್ಲ, ಬಿಲ್ ಸಮೇತ ಕೊಡ್ಬೇಕು ನಿನಗೆ ಗಿಫ್ಟ್ ಕೊಡ್ಬೇಕಂದ್ರೆ. ಅಥವಾ ಅವನ ಹತ್ರ ಬಿಲ್ ಇರಬೇಕು. ಇಲ್ಲ ಇರಬೇಕು. ಅಂಗಡಿ ಯಾವ ಅಂಗಡಿಯಾಗ ತಂದಿದ್ದಾರೆ ಅವನ್ನಾರ ಕರ್ಕೊಂಡ್ಬಂದು ಕೇಳು, ಇದು ಮಾಡು ಅಂತ ಹೇಳಿದೆ. ಇಲ್ರಿ ಅದು ಗಿಫ್ಟ್ ಬಂದಿದ್ದು ನಂದರಿ ವಿಷಾರ TV ಅಂತ. ಹಂಗಾರೆ ಈ ಪ್ರಾಪರ್ಟಿ ನಿಂದ ಅಂತ ನೀ ಹೇಳ್ತೀಯಲ್ಲ, ನ್ಯಾಯಾಧೀಶರ ಮುಂದೆ ಹೇಳಿದಿ, ಈಗ ನನ್ನ ಮುಂದೆ ನೀ ಹೇಳ್ತಾ ಇದ್ದೀಯ. ಈಗ ಈ ಪ್ರಾಪರ್ಟಿ ಮಾಲಕನ ಕರೆಸ್ತೇನೆ ನಾನು, ಒರಿಜಿನಲ್ ಈ ಪ್ರಾಪರ್ಟಿ ಮಾಲಕನ ಕೋರ್ಟಿಗೆ ಕರೆಸ್ತೇನೆ. ಅವನು ಹೌದ್ರಿ ಇದು ನಂದು ಅಂತಂದು ಬಿಲ್ ಸಮೇತ ತಮ್ಮಂದು ಕೊಟ್ಟನಂದ್ರೆ
ಆರೋಪಿಗೆ ಎಷ್ಟು ಶಿಕ್ಷೆ ಆಗತ್ತಲ್ಲ ಅಷ್ಟು ಶಿಕ್ಷೆ ನೀ ಅನ್ಭವಿಸ್ಬೇಕಾಗತ್ತಿ ಬೇಕಾದ್ರೆ ಕೇಳ ಜಡ್ಜರಿಗೆ ಅಂದೆ ಹೌದ್ರಿ ಅಂದವ ಜಡ್ಜ್ ಅಂದ್ರು ಹೌದಪ್ಪ ಮತ್ತು ಈಗ ನೋಡು ಈಗ ಅವನ ಆರೋಪಿನ ಈ ಪ್ರಾಪರ್ಟಿ ಮಾಲಕನ ಕರೆಸ್ತಾನಂತ ಬಿಲ್ ಆಧಾರ್ ಸಮೇತ ತರ್ತಾರಂತ ಮತ್ತು ಯಾರ್ದು ಆಧಾರ ಐತಿ ಅದು ಕೊಡ್ತೀನಿ ನಿನ್ನಿಂದ ಆಧಾರ ಇಲ್ಲ ಗಿಫ್ಟ್ ಕೊಟ್ಟಾನಂತ ನೀ ಅಂತಿದೆ ಮತ್ತೀಗ ನೀಂದು ಆಧಾರ ಇಲ್ಲ ಅಂದರೆ ಮತ್ತು ಅವನ ಆಧಾರ್ ತಮ್ಮಂದು ಕೊಟ್ಟನಂದ್ರೆ ನಿನಗೆ ಅಪರಾಧ ಯಾಕೆ ನೋಡೋಣ ಇಲ್ರಿ ಸಾವಿರ ನಾನು 6 ತಿಂಗಳಿಂದ ಸ್ಟೇಷನ್ನ ಕಸ ಹೊಡಿತಿದ್ದೀರಿಪ್ಪ ಈ ಪೊಲೀಸ್ನವರು ಬಷ ಏನೀಗ ಈ ಪ್ರಾಪರ್ಟಿ ನಂದ ಅಂಥೇಳಿ ತೊಗೊಂಡು ಹೋಗ ಒಂದು 5,000 ರೂಪಾಯಿ ಕೊಡ ಅಂಥೇಳಿ 5,000 ರೂಪಾಯಿ ಇಸ್ಕೊಂಡ್ರಿ ಈ ಟಿ ವಿ ಅದನ್ನು ತೊಗೊಂಡೋಗಿ ಇಟ್ರಿ ಜಾಮೀನು ಮೇಲೆ ತೊಗೊಂಡೋಗಿ ಮನ್ಯಾಗ ಇಟ್ಟೇನಿ ರೀ ಈಗ ತಂದು ಕೋರ್ಟ್ಗೆ ಹಾಜರುಪಡಿಸೀನಿ ರೀ ಇದು ನಂದು ಅಲ್ರಿ ದಯವಿಟ್ಟು ಪೊಲೀಸ್ನವ್ರು ಹೇಳ್ಕೊಟ್ಟಿದ್ದಕ್ಕೆ ನಂದು ಅಂತ ನಾ ಹೇಳಂದ್ರಿ ಹೇಳಿದಿರಿ ಅಂತಂದು ಆಮೇಲೆ ಏನಿಲ್ಲ ಹೇಳಿದೋಳೆ ಅಂತಂದು ಜಡ್ಜ್ ಬೈಕ್ ಕಳಿಸಿದ ಯಾಕೆ ಬೈಬೇಕು ಅವ್ನು ಒಳಗೆ ಹಾಕ್ತಾನೆ ಒಳಗೆ ಹಾಕಕ್ಕೆ ಏನು ಅವನು ನಾನು ಕಂಪ್ಲೇಂಟ್ ಕೊಟ್ಟರೆ ಹಾಕ್ತಾರೆ ಅವರು ಅಲ್ಲ ಅವ್ನು ಆಕ್ಚುಲಿ ಇಮ್ಮಿಡಿಯೇಟ್ ಕಂಪ್ಲೇಂಟ್ ಕೊಡದಿದ್ರು ಹಾಕ್ಬೇಕು ಅವನೊಳಗೆ ಆಮೇಲೆ ಆ ಪೊಲೀಸರು ಸಸ್ಪೆಂಡ್ ಮಾಡಿದ್ರಾ ಆ ಪೊಲೀಸ್ನವ್ರು ಸಸ್ಪೆಂಡ್ ಮಾಡಿ ಎಲ್ಲಿ ಮಾಡ್ತಾರೆ ಮಾಡ್ಬೇಕಾನೆ ಯಾರು ಅಲ್ರಿ ಅವ್ರಿಗೆ ಏನಂದ್ರೆ ಕೋರ್ಟಿನ ಕೆಲಸಕ್ಕೆ ಕೋರ್ಟು ಸ್ಟೇಷನ್ ಕೆಲಸಕ್ಕೆ ಸ್ಟೇಷನ್ ಈಗೇನ್ರ ಒಂದು ಅರ್ಜಿ ಕೊಡಕ್ಕೆ ಹೋಗಲಿ ಆಗಲಿ ಕುದುರೆ ಹಚ್ಕೊಂಬಂದ್ಬಿಟ್ಟಿನ ಅವ್ರಿಗೆ ಲಾಯರ್ಗಳಿಗೆ ಬೈತಿರ್ತಾರೆ ಏನು ಉಪಯೋಗ ಇಲ್ಲ ಕಾನೂನು ವ್ಯವಸ್ಥೆಯಲ್ಲಿ ಬರೀ ಡೇಟ್ ಕೊಡೋಕೆ ಅವ್ರಿಗೆ ಸಮಯ ಸಿಗ್ತಾ ಇಲ್ಲ ಇನ್ನು ವಿಚಾರಣೆ ಯಾವಾಗ ನಡೆಸ್ತಾರೆ ತೀರ್ಪು ಯಾವಾಗ ಮಾಡ್ತಾರೆ ಇದು ನನಗೆ ಮಾನಸಿಕ ಆಗ್ತೈತಿ ನಂದಂತ ನಾ ಗೆದ್ದು ಬಂದೆ ಆದ್ರೆ ನನಗಿಂತ ಕಾನೂನು ಗೊತ್ತಿಲ್ಲದವ್ರು ಮುಗ್ಧರು ಸಾಯ್ತಾ ಇದ್ದಾರೆ ಜೈಲಿನಾಗ ಕೊಳಿತಾವ್ರೆ ಈಗ ನೋಡ್ರಿ 6 ಮಂದಿ ನಿರಪರಾಧಿ 2 ಮಂದಿ ಅಪರಾಧಿ ಜೊತೆಲಿ 6 ಮಂದಿ ನಿರಪರಾಧಿ ಸೇರಿಸಿ ಶಿಕ್ಷೆ ಕೊಟ್ಬಿಡ್ತಾರೆ ಬಿಜಾಪುರ ಕೇಸ್ ನಾ ಅಂತೀನಿ ಅಪರಾಧಿಗೆ ಶಿಕ್ಷೆ ಕೊಡಲಿ ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡಲಿ ಆದರೆ ಒಬ್ಬ ನಿರಪರಾಧಿ ಶಿಕ್ಷೆ ಕೊಡಬೇಕಾದ್ರೆ 100 ಸಲ ಆರ್ಗ್ಯುಮೆಂಟ್ ಮಾಡಬೇಕಂತ ಅನ್ನೋದು ನನ್ನ ಪ್ರಶ್ನೆ 100 ಸಲ ಆರ್ಗ್ಯುಮೆಂಟ್ ಮಾಡ್ಬೇಕು ಏನಂತೀರಿ ಅವಕಾಶ ಕೊಡಬೇಕು ಇಲ್ಲಾಂದ್ರೆ ಇವ್ರು ಏನು ಮಾಡ್ಬಿಡ್ತಾರೆ ಅಂದ್ರೆ ಇಲ್ಲೇ 10 ವರ್ಷ ನಡೆಸ್ತಾರೆ ಸೆಷನ್ ಕೋರ್ಟ್ನಾಗ ಆಮೇಲೆ ಹೈಕೋರ್ಟ್ಗೆ ಹೋಗ್ತೀವಿ ಈಗ ನೋಡಿ ನಂದು 307 ವಕೀಲನ ಬಳ ಕಡ್ದೇನಿಲ್ಲ ಅದು ಜಜ್ಮೆಂಟ್ ಆಗಬೇಕು ಇನ್ನೂವರೆಗೆ ಆಗಿಲ್ಲ 2020ರಾಗನೇ ಅಪೀಲ್ ಹಾಕೀನಿ ಯಾಕಂದ್ರೆ ಈಗ ಆಯ್ತಂದ್ರೆ ಅದು ಏನು ಆಗ್ತೈತೆ ಅನ್ನೋದು ಮತ್ತೆ ಮುಂದಿನ ಕೋರ್ಟಿಗೆ ಹೋಗ್ಬಿಡ್ತೀನಿ ಆಮೇಲೆ ನಾ ವಯಸ್ಸಾಗಿಂದಾಗ ಬಂದು ನೀನು ಶಿಕ್ಷೆ ಕಾಯಂ ಅಂದ್ಬಿಟ್ರೆ ನಾ ಹೆಂಗೆ ತೀರಿಸ್ಲಿ ಸಾಯೋ ಟೈಮಲ್ಲಿ ಜೈಲಲ್ಲಿ ಇರಬೇಕು ಈ ಪರಿಸ್ಥಿತಿ ಬಂದೈತಿ ರೀ ಸತ್ತ ಮೇಲೆ ತೀರ್ಪು ನೀಡೋಂಥ ವ್ಯವಸ್ಥೆ ನಿಲ್ಲಬೇಕು ಸತ್ತ ಮೇಲೆ ಪಂಚನಾಮ ಬರೆಯೋಂಥ ವ್ಯವಸ್ಥೆ ನಿಲ್ಲಬೇಕು ಇವತ್ತು 3 ಕಾಯಕ ಮಾಡಿಬಿಟ್ರೆ ಸಾಕು ಸರ್ಕಾರದವರು ಒಂದು ಪೊಲೀಸ್ ವ್ಯವಸ್ಥೆನ ಜಾಸ್ತಿ ಮಾಡಬೇಕು ಊರಿಗೊಬ್ಬ ಪೊಲೀಸ್ ಇಲ್ಲ ಹೌದಲ್ರಿ ಊರಿಗೊಬ್ಬ ಮಾಧ್ಯಮಾಂಗದವ್ರನ್ನ ನೇಮಕ ಮಾಡಬೇಕು ಒಂದು ಹಳ್ಳಿಗೆ ಹೌದಲ್ರಿ ಅಂದ್ರೆ ಒಬ್ಬ ಲಾಯರ್ನ ನೇಮಕ ಮಾಡಬೇಕು ಯಾಕಂದ್ರೆ ಇವತ್ತು ಒಂದು ಕೊಲೆ ಆಯ್ತಂದ್ರೆ ಒಂದು ಊರಾಗ ಅಲ್ಲೇ ಮೆಂಬರ್ನ ತೊಗೊಳಂಗಿಲ್ಲ ಇವರು ಸೀದಾ ಸ್ಟೇಷನ್ಗೆ ಹೋಗ್ತಾರೆ ಇವರು ಕಂಪ್ಲೇಂಟ್ ಕೊಡೋಕೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಅದು ಕೋರ್ಟ್ಗೆ ಹೋಗ್ಬಿಡ್ತೈತಿ ಆದರೆ ಕೊಲೆ ಭೇದಿಸ್ಬೇಕಾದ್ರೆ ಊರು ಮೆಂಬರ್ ಇರ್ತಾಳೆ ಇಲ್ಲ ವಾರ್ಡ್ ಅಂದರೆ ಎಷ್ಟು 300 ಮನೆಗೆ ಒಂದು ವಾರ್ಡ್ಗೆ ಒಬ್ಬಕ್ಕೆ ಇರ್ತಾಳೆ ಏನೋ ಹಿಂಗೆ ಆಗೈತಿ ಕೊಲೆ ಆಗೈತಿ ಅವ್ರಿಗೂ ಗೊತ್ತಿರ್ತೈತಿ ಆದ್ರೆ ಇವರು ಹೋಗಲ್ಲ ಸೀದಾ ಸ್ಟೇಷನ್ಗೆ ಹೋಗಿರ್ತಾರೆ ಅಲ್ಲಿ ಹೊಡೆದಾಡಿ ಕುಂತಿರ್ತಾರೆ ಅವಾಗ ಇವರು ಮೆಂಬರ್ ಕರ್ಕೊಂಬ ಅಧ್ಯಕ್ಷರು ಕರ್ಕೊಂಬ ಅಂತಾರೆ ಮತ್ತು ಅವರು ಅದೇ ಊರಿಗೆ ಹೋಗಿ ಅಧ್ಯಕ್ಷರು ಕರ್ಕೊಂಬರ್ತಾರೆ ಅವ್ರು ಸ್ಟೇಷನ್ಗೆ ಬಂದು ಒಂದು 10,000 ರೂಪಾಯಿ ಕೊಳ್ಳೆ ಬಿಟ್ಬಿಡ್ತಾರೆ ಇನ್ನೇ ಮಾಡೋಕೆ ಹೋಗ್ಬಿಡ್ರಿ ಗಲಾಟೆ ಅಂತ ಹೇಳಿ ಊರ ಅಧ್ಯಕ್ಷ ಹೇಳ್ತಾನೆ 10,000 ರೂಪಾಯಿ ಅದನ್ನು ಅಲ್ಲೇ ಪಂಚಾಯತಿ ಐತಿ ಮೆಂಬರ್ ಐತಿ ಅಲ್ಲೇ ಅದು ಸರಿ ಆಗಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ಅಂತ ಹೇಳ್ಬೇಕು ಇವರು ಸಾಕ್ಷಿಗೆ ಇರೋದಿಲ್ಲ ಊರು ಜನ ಅಧ್ಯಕ್ಷರು ಇರೋದಿಲ್ಲ ಮೆಂಬರ್ ಇರೋದಿಲ್ಲ ಯಾವ್ಯಾವನ್ನ ಹಾಕಿ ಓಡಿಸ್ಬಿಡ್ತಾರೆ ಎಂತಿಂಥವು ಕಂಡು ಹಿಡಿತೀವಿ ಅಂದರೆ ಇದೇ ಜಗದೀಶ್ MLA ಪ್ರಭಾಕರ್ ಕಾಸು ಅಣ್ಣನ ಮಗ 3 ಗುಂಡು ಹೊಡೆದ ಅವನಿಗೆ MLAಗೆ ಚಿಕ್ಕಪ್ಪನಿಗೆ 2 ಗುಂಡು ಪಾಸ್ ಆದವು 1 ಗುಂಡು ಇಲ್ಲೈತಿ ಈಗಲೂ ಇದೆ ಈಗ ಇದೆ ಆದರೆ ಅವ್ರಿಗೆ 7 ವರ್ಷ 307 ಆಗಿತ್ತು 307 7 ವರ್ಷ ಉಳಿದಿದ್ದಕ್ಕೆ ಆ ಗಿನ್ನ ಎಲ್ಲದಕ್ಕೆ 2 ವರ್ಷ 1 ವರ್ಷ 6 ತಿಂಗಳು ಕೊಟ್ಟು 12 ವರ್ಷ ಶಿಕ್ಷೆ ಕೊಟ್ಟಿದ್ರು ಅದು ಸೆಷನ್ ಕೋರ್ಟ್ನಲ್ಲೇ ಅವು ಸಣ್ಣ ಪುಟ್ಟದು ಇದು ಸೆಕ್ಷನ್ಗಳು ಅವು ಬಿಟ್ಟಿದ್ರು ಒಂದು 10 ವರ್ಷ ಶಿಕ್ಷೆ ತೆಗಿಬೇಕಂತ ಕೊಟ್ಟಿದ್ರು ಅವಾಗ ಇವ 6.5 ವರ್ಷ 7 ವರ್ಷ ಶಿಕ್ಷೆ ತೀರಿಸಿದಾನ ಬಸ್ ನನಗೆ ಇನ್ನೂ ಅಪ್ಪೀಲ್ ಬಂದಿಲ್ಲಲ್ಲ ಸುಪ್ರೀಂ ಕೋರ್ಟ್ದು ಅಂತ ಅವ ನಿಮ್ಮ ಲಾಯರ್ ಕೇಳು ಅಂತ ನಾನು ಅವಾಗ ಲಾಯರ್ ಎತ್ತವಲ್ಲ ಮಾತಾಡೋವಲ್ಲಪ್ಪ ತಡಿಪ ಏನು ಮಾಡಲಿ ಅಂತ ಹೇಳ್ತದನ್ನ ಇದಕ್ಕೊಂದು ಉದಾಹರಣೆ ಕೊಡು ಸಲಹೆ ಕೊಡು ಬಸ್ ಅಂದ ಅವಾಗ ಅವ್ನು ಚಾರ್ಜ್ ಶೀಟಿನ ಓದಿದಾಗ ಒಂದು ಗುಂಡು ಎದಾಗ ಐತೆ ಅನ್ನೋದು ಗೊತ್ತಾಯ್ತು ಅವಾಗ ನಾನು ಅವ್ರಿಗೆ ಇಮಿಡಿಯೇಟ್ಲಿ ಹೇಳಿಬಿಟ್ಟೆ ನೋಡಿ 7 ವರ್ಷ ನಿಮಗೆ ಹೈಯೆಸ್ಟ್ ಶಿಕ್ಷೆ ಆಗೈತಿ ಆಫ್ ಮಾಡ್ರಾಗೈತಿ ಆದರೂ ಅವನು ಎದೆ ಒಳಗಡೆ ಗುಂಡು ಜೀವದ ಮೇಲೆ ಹೋರಾಟ ಮಾಡ್ತಾ ಇದ್ದಾನೆ ಒಂದು ಜೀವ ಉಳಿಸ್ಕೊಳಕ್ಕೆ
ಅಂಥ ಒಂದು ವ್ಯವಸ್ಥೆಯಲ್ಲಿ ಅವನು ಹೊರಗಡೆ ಅದಾನ. ನೀನು ಅವನು ಹೊಡೆದಿದ್ದಕ್ಕೆ 7 ವರ್ಷ ಶಿಕ್ಷೆ ನೀ ತೀರ್ಸಾಕತ್ತಿದೆ. ಹೈಯೆಸ್ಟ್ ಶಿಕ್ಷೆ ಇದು 7. ಇವು ಚಿಲ್ಲರ ಬಲ್ಲರ ಇದ್ದಿದ್ದು ಅದರಲ್ಲಿ ಸೇರಿಸಿ ಆಲ್ ರನ್ ಕಾಂಕ್ರೀಟ್ ಮಾಡಿದ್ರೆ 7 ವರ್ಷ ಆಕತಿ. ಆದರೆ ನೀನು 6 ವರ್ಷ 7 ವರ್ಷ ತೆಗ್ದಿದ್ದಿ. ಆದರೆ ನೀ ಗುಡ್ ರಿವಿಷನ್ ತೊಗೊಂಡಿದ್ದಿ, ಲಕ್ಷ ಕೊಟ್ಟು ಅಧಿಕಾರಿಗಳಿಗೆ 1 ಲಕ್ಷ ಕೊಟ್ಟರೆ 1 ತಿಂಗಳ ಗುಡ್ ರಿವಿಷನ್ ಕೊಡ್ತಾರೆ, ಮುಂಚೆ ಬಿಟ್ಬಿಡ್ತಾರೆ ಜೈಲು ಅಧೀಕ್ಷಕರು. ಹಾಂ, ನಮ್ಗೆ ಕಷ್ಟಪಟ್ಟು ದುಡ್ದವ್ರಿಗೆ ರಿವಿಷನ್ ಕೊಡೋಂಗಿಲ್ಲ, ಕಟ್ ಮಾಡ್ತಾರೆ. ಅವ್ರಿಗೆ ಸಂಜಯ್ ದತ್ಗೆ ಅವ ಟಾಡಾ ಕೇಸ್ನವನು ದೇಶದ್ರೋಹ ಕೆಲಸ ಮಾಡಿದ್ದ ಸಂಜಯ್ ದತ್. ಹಾಂ, ಅವನಿಗೆ ಬರೀ ಕೇವಲ ಎಷ್ಟು ಶಿಕ್ಷೆ ಕೊಟ್ಟರು? 2.5 ವರ್ಷ ಕೊಟ್ಟರು. ಅದರಲ್ಲಿ ಎಷ್ಟು ಸಲ ಪೇರಲ್ ಮೇಲೆ ಹೋದ, ಎಷ್ಟು ರಿವಿಷನ್ ತೊಗೊಂಡ, 7 ಜೈಲು ಶಿಕ್ಷೆ ಅನುಭವಿಸಿದ. ಟಾಡಾ ಕೇಸು. ಹಾಂ, ಟಾಡಾ ಕೇಸು. ಹಾಂ, ಸಾಧು ಶೆಟ್ಟಿ ಅವನದು 97ರಾಗ ಟಾಡಾ ಕೇಸ್ನಲ್ಲಿ ಪಾಕಿಸ್ತಾನದವರಿಗೆಲ್ಲ ಸಪ್ಲೈ ಮಾಡಿದಾನಂತಂದು ಟಾಡಾ ಕೇಸ್ ಬಿದ್ದಿತ್ತು ಅವ್ರ ಮೇಲೆ. ಅಂಥವ್ರಿಗೆ ಯಾವ ರೀತಿ ಎಂಜಾಯ್ ಮಾಡಿ ಅವ್ರು ಜೈಲು ತೆಗೆದ್ರು. ಯಾಕಂದರೆ ನಂದೇನು ಒಂದು ಗುರಿ ಅಂದರೆ ಪ್ರತಿಯೊಬ್ಬನೂ ಲಾಯರ್ ಆಗಬೇಕು. ಯಾಕಂದರೆ ಇವತ್ತು ಮಾಧ್ಯಮಾಂಗ ಇಲ್ಲಾಂದರೆ ಜಗತ್ತಿನಲ್ಲಿ ಯಾವುದೂ ನಡೆಯಂಗಿಲ್ಲ. ಒಂದು ಪೊಲೀಸ್ ಇಲ್ಲಾಂದರೆ ಜಗತ್ತಿನಲ್ಲಿ ಯಾವುದೂ ನಡ್ಸೋಕ್ಕಾಗಲ್ಲ. ಒಂದು ನ್ಯಾಯಾಧೀಶ ಇಲ್ಲಾಂದರೆ ನಡ್ಸೋಕ್ಕಾಗೋದಿಲ್ಲ. ಒಬ್ಬ ರಾಜಕಾರಣಿ ಇಲ್ಲಾಂದ್ರೆ ನಡ್ಸೋಕ್ಕಾಗಲ್ಲ. ಆದರೆ ನ್ಯಾಯವಾದಿ ಇಲ್ಲಾಂದರೆ ಈ ಕಾನೂನನ್ನ ನಾವು ನಡೆಸ್ತೀವಿ. ಯಾಕಂದರೆ ಬರೀ ಬುಕ್ನಲ್ಲಿ ಇಟ್ಟು ಕಾನೂನು ತೋರಿಸೋದು ಮುಖ್ಯ ಅಲ್ಲ. ಪ್ರತಿ ಒಂದೊಂದು ಗ್ರಾಮದಾಗ ಜಾಗೃತಿಗಾರರಾಗಿ ನ್ಯಾಯವಾದಿಗಳು ತಪ್ಪು ಮಾಡೋಕ್ಕಿಂತ ಮುಂಚೆ ತಪ್ಪಿನ ಅರಿವು ಜಾಗೃತಿ ಮೂಲಕ ಕೊಟ್ಟರೆ 190% ಅಪರಾಧದ ಕತೆ ಗೊತ್ತಾಗ್ತದೆ. ಯಾರೂ ತಪ್ಪು ಮಾಡೋಂಗಿಲ್ಲ. ಏನಂತೀರಿ? ಯಾರೂ ತಪ್ಪು ಮಾಡೋಲ್ಲ. ಇದನ್ನು ಯಾಕೆ ಕೊಡ್ತಾ ಇಲ್ಲ? ಬರೀ ಗೋಡಿ ಮೇಲೆ ಹೆಸರು ಬರೆದ್ಬಿಟ್ರೆ ಆಗುತ್ತಾ? IPC CRPC ಆ್ಯಕ್ಟ್ಗಳು ಬರೆದು ಬಿಟ್ಟರೆ ಆಗೋತ್ತಾ? ಇವರು ಆ ಬುಕ್ ತೆಗೆದು ನೋಡಿ ಸೆಕ್ಷನ್ ಪ್ರಕಾರ ಶಿಕ್ಷೆ ಕೊಡೋದು ಆಗಿಬಿಡ್ತಾ? ಸ್ಕೂಲು ಕಾಲೇಜಲ್ಲಿ ಬರಬೇಕು. ಹೌದು, ಮಕ್ಕಳಿಗೆ ಪಾಠದಲ್ಲಿ. ಹೌದು, ಇದು ಕಾನೂನಲ್ಲಿ ಕಾನೂನು ಏನೈತಲ್ಲ ಅದು ಒಂದು 45 ನಿಮಿಷ ಪಾಠ ಆಗಬೇಕು. ಆದರೆ ಮಾತ್ರ ಇವೆಲ್ಲ ವೈಯಕ್ತಿಕ, ಇವೆಲ್ಲ ನಮ್ಮ ಜೀವನದವು. ಹೌದಾ? ಆದರೆ ಕಾನೂನು ಪಾಠ ಎಲ್ಲೈತಿ? ಯಾರಿಗೆ ಕೊಟ್ಟಿದ್ದಾರೆ? ಅರಿವು ನೆರವು. 5 ನಿಮಿಷದ ಚಟ, 5 ನಿಮಿಷದ ಹಠ, 5 ನಿಮಿಷದ ಸಿಟ್ಟಿನ ಅರಿವು ಎಲ್ಲಿ ಕೊಟ್ಟಿದ್ದಾರೆ? ಬುಕ್ನಾಗ ಐತಿ. ಅದನ್ನು ಓದಕ್ಕೆ ಬರಲಿಲ್ಲ 160 ಅದಾರ. ಇವತ್ತು ಇಡೀ ಕರ್ನಾಟಕದಾಗ 7 ಸೆಂಟ್ರಲ್ ಜೈಲು ಕೈದಿಗಳು ನನಗೆ ಯಾಕೆ ಪ್ರೋತ್ಸಾಹ ಕೊಟ್ಟರು? ಸಿಗ್ಲಿ ಬಸ್ಸನ್ ಅಂತೇಳಿ ತಲೆ ಐತಿ, ಅವನು ಪಾದಯಾತ್ರೆ ಮಾಡ್ತಾನ, ವಿದ್ಯೆ ಇದೆ. ಹಾಂ, ವಿದ್ಯೆ ಐತಿ, ಅಕ್ಷರ, ಹಾಂ, ಎಲ್ಲ ಜ್ಞಾನ ಐತಿ, ಅನುಭವ ಐತಿ, ಹಾಂ, ಎಲ್ಲ ಸ್ಟಡಿ ಮಾಡಿದಾನ. ಕೈದಿಗಳನ್ನ ಹೆಂಗೆ ಬಿಡಿಸ್ಬೇಕು, ಹೆಂಗಿಲ್ಲ ಅನ್ನೋದು ಗೊತ್ತೈತಿ. ನೀ ಬಿಡಿಸ್ಪ, ನಾವು 10 ರೂಪಾಯಿ ಕೊಟ್ಟು ಅದನ್ನು ನಿನ್ನ ಮಧ್ಯಾಹ್ನ ನೋಡ್ಕೊತೀವಿ, ನಮಗೋಸ್ಕರ ಬಿಡಿಸು. ತಡೆ ಹಿಡ್ದಾರ. 9 ವರ್ಷ ಆಯ್ತು ಕೈದಿಗಳು ಬಿಟ್ಟಿಲ್ಲ. ನಾವೆಲ್ಲ ಈಗ 8 ವರ್ಷ ತೀರಿಸ್ತವನು ಬಿಡುಗಡೆ ಆಗಿ ಹೋಗ್ಬಿಟ್ಟ. 14-18 ವರ್ಷ ತೀರಿಸ್ತವ್ರು ಇನ್ನೂ ಬಿಡುಗಡೆ ಆಗ್ತಾಯಿಲ್ಲ. ಒಬ್ಬ ಶಾಂದ್ರವರು. ಅವಾಗ ನನಗೆ ಬೇಜಾರಾಗಿ ನಾನು ಸೀದಾ ಪಾದಯಾತ್ರೆಗೆ ಕೈಗೊಂಡೆ. ಬಟ್ ಜನಕ್ಕೆ ಕಾನೂನು ಅರಿವಿರೋದು ತುಂಬ ಅರಿವು ಬೇಕು. ಅರಿವಿಲ್ಲ ಅಂದರೆ ಇನ್ನೂ ದೊಡ್ಡ ಜೈಲು ಕಟ್ಟಬೇಕಾಕತಿ. ಇವರು ದೊಡ್ಡ ಕೋರ್ಟ್ಗಳು ಕಟ್ಟಬೇಕಾಕತಿ. ಏನಂತೀರಿ? ಇವತ್ತು ಬಡವನಿಗೆ 2 ಲಕ್ಷ ಕೊಟ್ಟು ಮನೆ ಕಟ್ಕೊಡೋಕೆ ಆಗೋಲ್ದು ಇವ್ರಿಗೆ. 120, 180 ಅಂತಾರೆ ಇವರು. ಹಾಂ, ಅಷ್ಟೇ ನಿಮ್ಗೆ ಗ್ರ್ಯಾಂಟ್ ಅಂತಾರೆ. ಅದೇ ಒಂದು ಜೈಲು 24 ಗಂಟೆದಲ್ಲಿ ಟೇಷನ್ ಸೂಟ್ರೆ 24 ಗಂಟೆದಲ್ಲಿ ಟೇಷನ್ ಕಟ್ಟಿಸ್ತವ್ರು ಅದಾರ ಇವರು. ನಮ್ಮ ಲಕ್ಷ್ಮೇಶ್ವರದಾಗ ಅವ ಪೊಲೀಸ್ ಹೇಳ್ದ, ಏನು ದಾದಾಗಿರಿ ಥರ ಮಾತಾಡ್ತೀರಿ, ಇವಾಗ ಹಾಕ್ಲೇನು ಕೇಸ ಅಂದ. ಟೇಷನ್ ಸುಟ್ಟಾಗ ಎಲ್ಲಿ ಹೋಗಿದ್ದು ನೀನು ಅಂತ ಕೇಳಿದ. ಯಾರ್ಯಾರಾದ್ರೂ ಟೇಷನ್ ಸುಟ್ಟಾಗ ಅಲ್ಲೇ ಇದ್ದಿದ್ರೆ ನಿನ್ನ ಹಾಕಿ ಸುಡು ಅಂತಿದ್ಯಾ ಅಂದೇನ. ಯಾಕೆ ಹೇಳ? ದಾಖಲಾಗಳು ಸುಡಬಾರ್ದಂದ್ರೆ ನೀ ಸುಡಬೇಕಾಗ, ಅವು ದಾಖಲಾಗಳು ಉಳಿಸ್ಬೇಕಾಗಿತ್ತು ನೀನು ಅಂದೇನ. ಏನಂತೀರಿ? ಇವೆಲ್ಲ ಇಂಥ ಮರ್ಡರ್ ಕೇಸನು ಸಾವಿರಾರದು. ಯಾಕಂತಂದರೆ ಇವತ್ತು ನಾನು ಫೈಲ್ಗಳು ಅದಾವೆ ನನ್ನ ಅಂತಲೇ 262 ಕೇಸಿನ ಫೈಲ್ಗಳು ಅದಾವೆ ನನ್ನ ಅಂತಲೇ ಸ್ಟಾಕ್ ಇಟ್ಟಿದ್ದೀನಿ. ಒಂದಿನಿಂದ ಹಂಗೆ ಕಾಯ್ಕೊಂಬಂದು ಇಟ್ಟಿದ್ದೀನಿ. ಹಾಂ, ಅದಾವು ಮನ್ಯಾಗ ಅದಾವು ಫುಲ್ಲು 262 ಕೇಸಿನ ಫೈಲ್ ಅದಾವೆ ನಮ್ಮ. ಹಾಂ, ಸಿಸಿ ನಂಬರು ಅವೆಲ್ಲ ಪೂರ್ತಿ ಸಾಕ್ಷಿಗಳು, ಪ್ರಾಪರ್ಟಿ ಎಲ್ಲ ಅದ್ರಾಗ ಲಿಸ್ಟ್ ಆಯಿತು. ಇಂತಿಂಥ ಆಫೀಸರ್ ಹಿಂಗೆ, ಇಂತಿಂಥ ಆಫೀಸರ್ ಹಿಂಗೆ, ಇಂತಿಂಥ ಆಫೀಸರ್ ಹಿಂಗೆ. ಏನಿಲ್ಲರಿ, ರಿಕವರಿ ಮಾಡ್ತಾರೆ, ಅರ್ಧ ಹೊಡ್ಕೊತಾರೆ, ಅರ್ಧ ಕೇಸ್ನಾಗ ಇಡ್ತಾರೆ. ಇಷ್ಟು ಬಿಟ್ಟರೆ ಏನಿಲ್ಲ. ಎಲ್ಲ ಕಡೆನೂ ಲಂಚ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.